ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ ತಳವಾರ್. ಸ್ನೇಹಿತರೆ, ಇವತ್ತು ಕರ್ನಾಟಕ ರಾಜ್ಯದ ಪಾಲಿಗೆ ಒಬ್ಬ ಮಹಾಚೈತನ್ಯರ ಜಯಂತಿಯ ದಿನವಾಗಿದೆ. ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಡಿ ದೇವರಾಜು ಅರಸು ಅವರ ಜಯಂತಿಯ ಹಿನ್ನೆಲೆಯಲ್ಲಿ ಈ ಒಂದು ವಿಶೇಷವಾದಂತಹ ದಿನದ ಶುಭಾಶಯಗಳನ್ನ ತಮ್ಮೆಲ್ಲರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಶ್ರೀ ಡಿ ದೇವರಾಜು ಅರಸು ಅವರ ಕಾರ್ಯ ಮತ್ತು ಅವರ ಸಾಧನೆ ಇಡೀ ಹಿಂದುಳಿದ ವರ್ಗಗಳ ಮತ್ತು ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಒಂದು ಹೊಸ ಆಶಾಕಿರಣವನ್ನು ತಂದಂತಹ ಮೇಧಾವಿ ವ್ಯಕ್ತಿ. ಅವರು ತಂದಂತಹ ಕ್ರಾಂತಿಕಾರಿಕ ಬದಲಾವಣೆಗಳು ಕನ್ನಡ ನಾಡಿನಲ್ಲೇ ಅಲ್ಲ, ಇಡೀ ದೇಶದಲ್ಲೇ ಜನಪ್ರಿಯತೆಯನ್ನು ತರುವ ಮುಖೇನ ಇಡೀ ದೇಶದಲ್ಲಿ ಕೂಡ ಹಲವಾರು ರಾಜ್ಯಗಳು ಅವರ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವು. ನವಬೆಂಗಳೂರಿನ ನಿರ್ಮಾತೃವಾಗಿ 1975ರಲ್ಲಿ ಇಂದಿನ ಎಲೆಕ್ಟ್ರಾನಿಕ್ ಸಿಟಿಯನ್ನು ಉದ್ಘಾಟಿಸಿದಂತಹ, ಅದರ ಕಾರ್ಯಕಲ್ಪಕ್ಕೆ ಕಾರಣಭೂತರಾದಂತಹ ಸನ್ಮಾನ್ಯ ಶ್ರೀ ಡಿ ದೇವರಾಜು ಅರಸು ಅವರ ಕಾರ್ಯವನ್ನು ಇವತ್ತು ನಾವು ಮೆಲುಕು ಹಾಕ್ಕೊಳ್ಬೇಕಾಗುತ್ತೆ. ಇವತ್ತು ಬೆಂಗಳೂರಿನ ಮಾಹಿತಿ ತಂತ್ರಜ್ಞಾನವನ್ನು ಇಡೀ ಜಗತ್ತಿನಾದ್ಯಂತ ಅದರ ಯಶಸ್ಸನ್ನು ಪಡೆಯಬೇಕಾದರೆ ಅದಕ್ಕೆ ಕಾರಣೀಭೂತರು ಡಿ ದೇವರಾಜು ಅರಸು ಅವರು ಎನ್ನುವುದರಲ್ಲಿ ತಪ್ಪಿಲ್ಲ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ತೆರನಾಗಿ ಅವರು ತಂದಂತಹ ಮಲಹೋರುವ ಪದ್ಧತಿಯನ್ನು ನಿಷೇಧಿಸುವ ಮೂಲಕ ಸಮಾಜ ನಿರ್ಮಾಣಕ್ಕೆ ಕೈ ಹಾಕಿದಂತಹ ಡಿ ದೇವರಾಜು ಅರಸು ಅವರ ಸುದೀರ್ಘ ಆಡಳಿತವನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದಾರೆ. ಅತಿ ಹೆಚ್ಚಿನ ವರ್ಷಗಳನ್ನು ಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸಿದ ಮುಖ್ಯಮಂತ್ರಿಯಾಗಿ ಡಿ ದೇವರಾಜು ಅರಸು ಅವರು ಇಂದಿಗೂ ಕೂಡ ನಿಮ್ಮೆಲ್ಲರ ಮನದಾಳದಲ್ಲಿ ಇದ್ದಾರೆ ಎನ್ನುವ ಮೂಲಕ ಮತ್ತೊಮ್ಮೆ ಮಗದೊಮ್ಮೆ ಅವರ ಕ್ರಾಂತಿಕಾರಿಕ ಯೋಜನೆಗಳನ್ನು ಮೆಲುಕು ಹಾಕುವುದರ ಮೂಲಕ ಓಡುವವರೇ ಒಡೆಯ ಪದ್ಧತಿ, ಇಡೀ ಗೇಣಿದಾರರ ಒಂದು ಕನಸನ್ನು ಒಂದು ನೆನಸು ಮಾಡತಕ್ಕಂತಹ ಕೆಲಸವನ್ನು ಮಾಡತಕ್ಕಂತಹ ಕಾರ್ಯ, ಜಮೀನ್ದಾರಿ ಪದ್ಧತಿಯನ್ನು ನಿಷೇಧಿಸುವ ಮೂಲಕ ಕ್ರಾಂತಿಕಾರಿಕ ಬದಲಾವಣೆಯನ್ನು ತರುವ ಮೂಲಕ ಆರ್ಥಿಕ, ಸಾಮಾಜಿಕ, ರಾಜಕೀಯ ಅಸ್ಮಿತೆಯನ್ನು ತುಳಿತಕ್ಕೊಳಗಾದ ತಬ್ಬಲಿ ಸಮುದಾಯಗಳಿಗೆ ಒಂದು ನವಚೈತನ್ಯವನ್ನು, ಒಂದು ಹೋರಾಡುವ ಉರುಪನ್ನು ತುಂಬಿದಂತಹ ಡಿ ದೇವರಾಜು ಅರಸು ಅವರ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಹಂಚಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.